ಎಲ್ಲರಿಗೂ ನಮಸ್ಕಾರ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದ ಅಂತಿಮ ವರ್ಷದ ಕೃಷಿ BSc ಪದವೀಧರನಾದ ಯಶವಂತ್ ಆದ ನಾವು ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದಡಿಯಲ್ಲಿ ಚಿನ್ನಿಕಟ್ಟೆ ಗ್ರಾಮಕ್ಕೆ 2025-26ನೇ ಸಾಲಿನಲ್ಲಿ ಬಂದಿದ್ದು, ನಾವು ಇಂದು ಒಬ್ಬ ನಮ್ಮ ಚಿನ್ನಿಕಟ್ಟೆ ಗ್ರಾಮದಲ್ಲಿ ಶುಂಠಿ ಬೆಳೆಯ ರೈತರ ತಾಕಿಗೆ ಭೇಟಿ ನೀಡಿದ್ದು, ಈ ಬೆಳೆಯಲ್ಲಿ 3 ಎಕರೆ ಶುಂಠಿ ಬೆಳೆಯನ್ನು ಬೆಳೆದಿದ್ದಾರೆ. ಈ ಶುಂಠಿ ಬೆಳೆಯು ಇತ್ತೀಚೆಗೆ ಯಥೇಚ್ಛವಾದ ರೋಗಗಳಿಗೆ ತುತ್ತಾಗುತ್ತಿದೆ. ಇದರಲ್ಲಿ ಒಂದು ಪ್ರಮುಖವಾದ ರೋಗವೆಂದರೆ ದುಂಡಾಣು ಗೆಡ್ಡೆಕೊಳೆ ರೋಗ. ಈ ದುಂಡಾಣು ಗೆಡ್ಡೆಕೊಳೆ ರೋಗ ದುಂಡಾಣು ಎಂಬ ರೈಸಾಕ್ಟೋನಿಯಾ ಎಂಬ ದುಂಡಾಣಿನಿಂದ ರೋಗವು ಬರುತ್ತದೆ. ಈ ರೋಗದ ಲಕ್ಷಣಗಳನ್ನು ನಾವು ಮೊದಲನೇದಾಗಿ ನೋಡೋದಾದರೆ, ಈ ಎಲೆಗಳು ಮೊದಲು ತಿಳಿ ಹಸಿರು ಬಣ್ಣಕ್ಕೆ ತಿರುಗುತ್ತವೆ. ನಂತರ ತಿಳಿ ಹಸಿರು ಬಣ್ಣದಿಂದ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಈ ರೀತಿಯಾಗಿ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಹಳದಿ ಬಣ್ಣ ತಿರುಗಿದ ನಂತರ ಎಲೆಗಳು ಈ ರೀತಿಯಾಗಿ ಮುದುಡಿ ಸಂಪೂರ್ಣ ಎಲೆಗಳು ಒಣಗುತ್ತವೆ. ನಂತರ ಇದು ಭೂಮಿಯ ಮೇಲೆ ಕಾಣತಕ್ಕಂಥ ರೋಗ ಲಕ್ಷಣಗಳು. ಅದೇ ರೀತಿಯಾಗಿ ಕೊಳೆ ರೋಗ ಬಂದಿರತಕ್ಕಂಥ ಗಿಡಗಳನ್ನು ಸುಮ್ಮನೆ ಹಿಡಿದು ಎಳೆದ್ರೆ ಸಾಕು, ಸುಲಭವಾಗಿ ಮೇಲೆ ಬರ್ತವೆ. ಇದು ಗೆಡ್ಡೆಕೊಳೆ ರೋಗದ ಇನ್ನೊಂದು ಲಕ್ಷಣ. ತುಂಬಾ ಶಕ್ತಿನೇ ಇಲ್ಲದೆ ಈಸಿಯಾಗಿ ನಾವು ಗೆಡ್ಡೆಕೊಳೆ ರೋಗ ಬಂದಂತಹ ಗಿಡಗಳನ್ನು ಭೂಮಿಯಿಂದ ಮೇಲೆ ತೆಗಿಬೋದು. ಅದೇ ರೀತಿಯಾಗಿ ಈ ಕೊಳೆತ ಭಾಗವು ತುಂಬಾ ಕೆಟ್ಟ ವಾಸನೆ ಬರುತ್ತದೆ. ಅದೇ ರೀತಿಯಾಗಿ ಅಂಟು ದ್ರಾವಣವು ಸೋರುತ್ತದೆ. ಕೊಳೆತ ಭಾಗದಿಂದ ಅಂಟು ದ್ರಾವಣ ಸೋರುತ್ತದೆ. ಈ ರೋಗವು ಸರಿಸುಮಾರು 15% 20% ಇಳುವರಿಯನ್ನು ನಷ್ಟ ಮಾಡುತ್ತದೆ ರೈತರಿಗೆ. ಈ ರೋಗದ ನಿರ್ವಹಣೆಗೆ ಬಂದರೆ, ನಾವು ಮೊದಲನೇದಾಗಿ ನಾವು ನಾಟಿ ಮಾಡುವುದಕ್ಕೂ ಮೊದಲು ಭೂಮಿಯನ್ನು ಬೇಸಿಗೆ ಕಾಲದಲ್ಲಿ ಆಳವಾಗಿ ಉಳುಮೆ ಮಾಡಿ ಬಿಡಬೇಕು. ನಂತರ ನಾಟಿ ಮಾಡುವ 20ರಿಂದ 25 ದಿನಕ್ಕೂ ಮುಂಚೆ 15ರಿಂದ 25 kg ಬ್ಲೀಚಿಂಗ್ ಪುಡಿಯನ್ನು ಹಾಕಿ ಬೇಸಾಯ ಮಾಡಬೇಕು. ನಂತರ ನಾಟಿ ಮಾಡುವ ಮುಂಚೆ ತಂದ ಕಂದುಗಳನ್ನು ನಾವು ಗೆಡ್ಡೆಗಳನ್ನು ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಮಾಡುವಾಗ 2.5 ಗ್ರಾಮು ತಾಮ್ರದ ಆಕ್ಸಿಕ್ಲೋರೈಡ್ ಹಾಗೂ 0.5 ಗ್ರಾಮು ಸ್ಟ್ರೆಪ್ಟೊಮೈಸಿನ್ ಎಂಬುವ ರಾಸಾಯನಗಳನ್ನು 1 ಲೀಟರ್ಗೆ ಹಾಕಿಕೊಂಡು ನಾವು ಅದನ್ನು ತಂದ ಗೆಡ್ಡೆಗಳನ್ನು ಒಂದು ಬ್ಯಾರಲ್ನಲ್ಲಿ 30 ನಿಮಿಷಗಳ ಕಾಲ ಅದ್ದಿಡಬೇಕು. ನಂತರ ತೆಗೆದು ನಾಟಿ ಮಾಡಬೇಕು. ಅದೇ ರೀತಿಯಾಗಿ ನಾಟಿ ಮಾಡಿದ ನಂತರ ನೀರು ಬಸಿದು ಹೋಗುವಂತೆ ಕಾಲುವೆಗಳನ್ನು ಮಾಡಬೇಕು. ಯಾಕಂದರೆ ಈ ರೋಗವು ನೀರು ನಿಂತಲ್ಲಿ ಅತಿ ಹೆಚ್ಚಾಗಿ ಉಲ್ಬಣಗೊಳ್ಳುತ್ತದೆ. ಈ ರೀತಿಯಾಗಿ ನಿರ್ವಹಣೆ ಮಾಡಬಹುದು. ನಂತರ ಇದಕ್ಕೆ 2.5 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಹಾಗೂ 0.5 ಗ್ರಾಂ ಸ್ಟ್ರೆಪ್ಟೊಮೈಸಿನ್ ಅನ್ನು ಹಾಕಿ ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಆ ಗೆಡ್ಡೆ ತೊಯ್ಯುವ ರೀತಿಯಲ್ಲಿ ಸಿಂಪಡಿಸಬೇಕು. ಹಾಗೆ ಮತ್ತೆ ಕಸಿಗಾಮೈಸಿನ್ ಎಂಬುವ ದುಂಡಾಣು ನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 3 ಮಿಲಿ ಲೀಟರ್ ಬೆರೆಸಿಕೊಂಡು ಸಿಂಪಡಿಸಿದರೆ ಈ ರೋಗವನ್ನು ಹತೋಟಿ ಮಾಡಬಹುದು. ಧನ್ಯವಾದಗಳು.